ಸೂಪರ್ ಟೈಮ್ ರೀ ಸ್ವಾಮಿ, ನಿಮಗೆ 100% ರಾಜಯೋಗ. ಸಿಂಹರಾಶಿ ಮೇ ತಿಂಗಳ ಭವಿಷ್ಯ 2026 ಅಂಜನ ಶಾಸ್ತ್ರದ ಮೂಲಕ ಏನೇನು ಶುಭ ಫಲಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ಯಾವುದೇ ವಿಘ್ನಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಶ್ರೀ ಗಣೇಶ ಎಂದು ತಪ್ಪದೇ ಕಮೆಂಟ್ ಮಾಡಿ. ನೋಡಿ, ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನಿಮ್ಮ ಗುಣಲಕ್ಷಣ ಹೇಗಿರುತ್ತಪ್ಪ, ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಸಿಂಹರಾಶಿಯವರು ಯಾವತ್ತಿದ್ರೂ ಕೂಡ ಅಷ್ಟೇ ಉತ್ತಮದ ನಾಯಕತ್ವ ಇರ್ತಕ್ಕಂಥವ್ರು, ಲೀಡರ್ಶಿಪ್ ಇರ್ತಕ್ಕಂಥವ್ರು. ನಿಮಗೆ ಎಂದಿಗೂ ಕೂಡ ಅಷ್ಟೇ ಈ ತಿಂಗಳಲ್ಲಿ ರಾಜಯೋಗ ಅಂತ ನಿಮ್ಮ ಹಣೆಯಲ್ಲೇ ಬರೆದು ಬಿಟ್ಟಿದೆ. ಯಾಕೆಂದರೆ ಆ ರೀತಿಯಾದಂತಹ ಧೈರ್ಯ, ಸಾಹಸ, ಆತ್ಮವಿಶ್ವಾಸ ಮತ್ತು ಮನಸ್ಸು ಕೂಡ ದೊಡ್ಡದು, ಸಹಾಯ ಮಾಡುವಂತಹ ಸ್ವಭಾವ ಕೂಡ ದೊಡ್ಡದು, ಮತ್ತು ಎಲ್ಲೇ ಹೋದರೂ ಕೂಡ ನಿಮಗೆ ಗೌರವ ಪ್ರಾಪ್ತಿ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಸಮಯದಲ್ಲಿ ಸ್ವಲ್ಪ ನಿಮ್ಮ ಒಂದು ಈಗೋ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಆದಷ್ಟು ಎಲ್ಲರ ಮೇಲೂ ಕೂಡ ಈಗೋವನ್ನು ತೋರಿಸಲಿಕ್ಕೆ ಹೋಗಬೇಡಿ. ಅದು ನಿಮಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಗ್ರೋತ್ಗೆ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ. ಮತ್ತು ಸ್ವಲ್ಪ ಕೋಪನೂ ಕೂಡ ಬೇಗ ಬರುತ್ತೆ. ಅಷ್ಟೇ ನೀವು ಈ ತಿಂಗಳಿನಲ್ಲಿ ಶಾಂತರಾಗುತ್ತೀರಾ. ಆ ರೀತಿಯಾದಂಥ ಒಂದು ಗುಣ, ಸ್ವಭಾವ, ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ, ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರುವಂತಹ ಸಾಧ್ಯತೆ ಇದೆ. ಅದೊಂದು ವಾಣಿಜ್ಯ ಕ್ಷೇತ್ರದಲ್ಲಾಗಿರ್ಬೋದು, IT ಸೆಕ್ಟರ್ನಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು, ಅಥವಾ ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಗಿರ್ಬೋದು. ಅಂಥವರಿಗೆ ವಿಶೇಷವಾದಂಥ ಲಾಭ, ಜವಾಬ್ದಾರಿಯು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ, ಮತ್ತು ಪ್ರಮೋಷನ್ ಕೂಡ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ಸ್ವಲ್ಪ ಬಹಳಷ್ಟು ಗಮನ ಇರುತ್ತೆ. ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏನಂದರೆ, ನಮ್ಮ ಮೇಲಧಿಕಾರಿಗಳು ಏನು ಕೇಳ್ತಾ ಇಲ್ಲ, ಏನು ನನಗೆ ಮಾಡ್ತಾ ಇಲ್ಲ, ನಾನು ಚೆನ್ನಾಗೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದುಕೊಂಡ್ರೆ ಅದು ನಿಮಗೆ ತಪ್ಪು. ನನ್ನನ್ನು ಯಾರು ಏನು ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅದು ತಪ್ಪು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಸ್ವಲ್ಪ ಈ ತಿಂಗಳಿನಿಂದ ಸ್ವಲ್ಪ ಸ್ಯಾಲ್ರಿಯಲ್ಲೂ ಕೂಡ ಬಹಳಷ್ಟು ಹೈಕ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಆದರೆ ತಾಳ್ಮೆ ಮಾತ್ರ ಮುಖ್ಯ. ಇನ್ನು ಹಣಕಾಸಿನ ವಿಚಾರದಲ್ಲಿ ನೋಡಿದಾಗ ನೋಡಿ, ಹಣದ ಹರಿವು ಸಾಮಾನ್ಯವಾಗಿರುತ್ತದೆ, ಮತ್ತು ಸ್ವಲ್ಪ ಆಕಸ್ಮಿಕವಾದಂತಹ ಖರ್ಚು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಮತ್ತು ಯಾವುದೇ ವಿಚಾರದಲ್ಲಿ ಹೂಡಿಕೆಯನ್ನು ಮಾಡುವಾಗ ಭಾಳಷ್ಟು ಜಾಗ್ರತೆಯನ್ನು ವಹಿಸಿ. ಯಾಕೆಂದರೆ ಜಾಗ್ರತೆಯನ್ನು ವಹಿಸಲಿಲ್ಲ ಅಂದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಕಷ್ಟಕರ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ನೀವು ಯಾವಾಗೋ ಹೂಡಿಕೆ ಮಾಡಿದಂತಹ ಹಣ ಒಂದು 10x ರೀತಿಯಲ್ಲಿ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ವ್ಯಾಪಾರದಲ್ಲಿ ನೋಡಿ, ವ್ಯಾಪಾರದಲ್ಲಿ ವಿಶೇಷವಾಗಿ ಹೊಸ ಐಡಿಯಾಗಳು ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ನೀವು ಒಂದು ಪುಸ್ತಕದ ವ್ಯಾಪಾರಸ್ಥರಾಗಿದ್ದರೆ, ಅಥವಾ ಈ ಫರ್ನಿಚರ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗಾಗಿದ್ದರೆ, ಮತ್ತು ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಅಲಂಕಾರಿ ವಸ್ತುಗಳನ್ನು ವ್ಯಾಪಾರಸ್ಥರಾಗಿದ್ದರೆ ಅಂಥವರಿಗೆ ಹೊಸ ಐಡಿಯಾಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಆದರೆ ಆ ಐಡಿಯಾ 100% ವರ್ಕೌಟ್ ಆಗುತ್ತೆ. ನೀವು ಸ್ವಲ್ಪ ಆದಷ್ಟು ಡಿಜಿಟಲ್ ಮಾಧ್ಯಮಗಳನ್ನು ಯೂಸ್ ಮಾಡಿಕೊಂಡು ನೀವು ವ್ಯಾಪಾರವನ್ನು ಅಳವಡಿಕೆಯನ್ನು ಮಾಡಿಕೊಂಡ್ರೆ ನಿಮ್ಮ ವ್ಯಾಪಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ಪಾಲುದಾರಿಕೆ ವ್ಯವಹಾರವನ್ನು ಮಾಡುವಂಥವರು ಸ್ವಲ್ಪ ಈ ತಿಂಗಳಿನಲ್ಲಿ ಜಾಗೃತರಾಗಿರಬೇಕು. ಯಾಕೆಂದರೆ ಪಾಲುದಾರಿಕೆಯನ್ನು ಮಾಡಬೇಕಾದ್ರೆ ಆದಷ್ಟು ನಿಮ್ಮ ಕರಾರುಗಳನ್ನು ಸರಿಯಾದ ರೀತಿಯಲ್ಲಿ ಸಹಿಯನ್ನು ಹಾಕಬೇಕಾದ್ರೂ ಕೂಡ ಅಷ್ಟೇ ಒಂದೊಂದು ಪಾಯಿಂಟ್ಸನ್ನು ಕೂಡ ನೀವು ಓದ್ಕೊಂಡು ನಿಮ್ಮ ಪಾಲುದಾರಿಕೆ ವ್ಯವಹಾರವನ್ನು ಮಾಡಿದ್ರೆ ಬಹಳಷ್ಟು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಹಣ ಸ್ವಲ್ಪ ನಿಧಾನವಾಗಿ ಲಾಭ ಬರುತ್ತೆ. ಓಕೆನಾ, ಒಮ್ಮೆಲೆ ಲಾಭ ಬರಲಿಕ್ಕೆ ಹೋಗಲ್ಲ, ಸ್ವಲ್ಪ ನಿಧಾನವಾಗಿ ಲಾಭ ಬರ್ತಾ ಕೂಡ ಲಾಭವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ವಿಶೇಷವಾಗಿ ರೈತ ಬಾಂಧವರಿಗೆ ನೋಡಿ, ರೈತರಿಗೆ ಒಂದು ಒಳ್ಳೆಯ ಉತ್ತಮವಾದಂತಹ ಬೆಳೆ ಸಿಗುವಂತಹ ಒಂದು ಸೂಕ್ತವಾದಂತಹ ಒಂದು ಬೆಲೆ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೀವೇನು ಅಪೇಕ್ಷೆಯನ್ನು ಪಟ್ಟಿರ್ತೀರಲ್ಲ, ಆ ಅಪೇಕ್ಷೆಗೆ ತಕ್ಕಂತೆ ಒಂದು ಉತ್ತಮವಾದಂತಹ ಬೆಲೆ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಅದು ಒಂದು ದವಸ ಧಾನ್ಯಗಳ ಒಂದು ಬೆಳೆ ಆಗಿರ್ಬೋದು, ಅಥವಾ ಒಂದು ಕಬ್ಬಿಗೆ ಸಂಬಂಧಪಟ್ಟಂತಹ ಬೆಳೆ ಆಗಿರ್ಬೋದು, ಅಥವಾ ಒಂದು ರೇಷ್ಮೆಗೆ ಸಂಬಂಧಪಟ್ಟಂತಹ ಒಂದು ಬೆಳೆ ಆಗಿರ್ಬೋದು. ಅಂಥವರಿಗೆ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಕುಟುಂಬದಲ್ಲಿ ನೋಡಿ, ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ
ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇದೆ. ನಿಮಗೇನಾದರೂ ಒಂದು ಗಂಡು ಅಥವಾ ಹೆಣ್ಣು ಇದ್ದರೆ ಸಣ್ಣ ಪುಟ್ಟ ರೀತಿಯಾದಂಥ ಕಲಹಗಳು ಆಗ್ತಾ ಇರುತ್ತೆ. ಒಬ್ಬರ ಮೇಲೆ ಒಬ್ಬರು ಆರೋಪವನ್ನು ಮಾಡ್ತಾ ಇರ್ತಾರೆ. ಆದಷ್ಟು ನೀವು ಕುಂತು ಅವರ ಸಮಸ್ಯೆಯನ್ನು ನೀವೇ ಪರಿಹರಿಸಿದ್ರೆ ಬಹಳಷ್ಟು ಒಳ್ಳೆಯದು. ಇಲ್ಲದಿದ್ದರೆ ನಿಮ್ಮ ಮನೆಯ ಕಷ್ಟವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ನಿಮ್ಮ ಯಜಮಾನರು ಬಗ್ಗೆ ಆದಷ್ಟು ಸ್ವಲ್ಪ ಕೇರ್ ಮಾಡೋದನ್ನು ನೋಡ್ತಾ ಇರಿ. ಯಾಕೆಂದರೆ ಸ್ವಲ್ಪ ಕೆಲವೊಂದು ಸಮಯದಲ್ಲಿ ದಾರಿ ತಪ್ಪುವಂತಹ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು ನಿಮ್ಮ ಮನೆಯ ಮುಖ್ಯ ಯಜಮಾನನ ಮೇಲೆ ಭಾಳಷ್ಟು ರೀತಿಯಾದಂಥ ಗಮನವನ್ನು ವಹಿಸುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ನೋಡಿದಾಗ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಬರುತ್ತೆ. ಆದಷ್ಟು ರೀತಿಯಾದಂಥ ಜಾಗೃತರಾಗಿರಿ. ಸ್ವಲ್ಪ ನಿಮ್ಮ ಯಜಮಾನರ ಮೇಲೆ ಅಥವಾ ನಿಮ್ಮ ಧರ್ಮಪತ್ನಿಯ ಮೇಲೆ ಸ್ವಲ್ಪ ಒಂದು ಕಣ್ಣನ್ನು ಹಾರಿಸೋದು ಒಳ್ಳೆಯದು. ಸ್ವಲ್ಪ ಜಾಗೃತರಾಗಿ ನೋಡಿಕೊಳ್ಳೋದು ಒಳ್ಳೆಯದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು. ಹೆಣ್ಮಕ್ಳಕ್ಕಿಂತ ಗಂಡು ಮಕ್ಕಳ ಮೇಲೆ ಸ್ವಲ್ಪ ಆದಷ್ಟು ನಿಮ್ಮ ಕಣ್ಣನ್ನು ಹಾಯಿಸಿ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಹಿರಿಯರ ಆಶೀರ್ವಾದವು ಕೂಡ ಹೆಚ್ಚಾಗಿರುತ್ತದೆ. ಅಂದರೆ ನಿಮ್ಮ ಏನೇ ಗಂಡ ಹೆಂಡತಿ ಸಮಸ್ಯೆ ಬಂದರೂ ಕೂಡ ಹಿರಿಯರ ಸಲಹೆಯನ್ನು ಪಡೆದುಕೊಂಡು ನೀವು ಮುಂದೆ ಸಾಗ್ತಾ ಹೋದರೆ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಅಥವಾ ನಿಮ್ಮಲ್ಲೇನಾದರೂ ಒಂದು ಸಮಸ್ಯೆಗಳು ಬಂತು ಅಂತ ಹೇಳಿದ್ರೆ ಕುಂತು ಆಲೋಚನೆಯನ್ನು ಮಾಡಿಕೊಂಡು ಆ ಸಮಸ್ಯೆಗೆ ನೀವು ಸೂಕ್ತವಾದಂಥ ಪರಿಹಾರವನ್ನು ಹುಡುಕುವುದ್ರೆ ಒಳ್ಳೆಯದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರೇಮ ಜೀವನದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ರೀತಿಯಾದಂತಹ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಸಾಧ್ಯತೆ ಇದೆ. ಆದಷ್ಟು ರೀತಿಯಾದಂತಹ ಜಾಗ್ರತೆಯನ್ನು ವಹಿಸುವುದು ಉತ್ತಮ. ಇಲ್ಲದಿದ್ದರೆ ಸ್ವಲ್ಪ ಕಷ್ಟಕರವಾಗುವಂತಹ ಸಾಧ್ಯತೆ ಕೂಡ ಇದೆ. ನೀವು ಈಗಲೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಮದುವೆ ಆದಮೇಲೆ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತಾ ಒಬ್ಬರನ್ನೊಬ್ಬರು? ಹಾಗಾಗಿ ಆದಷ್ಟು ನಿಮ್ಮ ಈಗೋನೂ ಕೂಡ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಈಗೋ ಜಾಸ್ತಿ ಆದರೆ ನಿಮ್ಮ ಲವ್ ರಿಲೇಷನ್ಶಿಪ್ಗೆ ಮುಳ್ಳಿಡೋರು, ಕೊಳ್ಳಿ ಹಿಡೋರು, ಬೆಂಕಿ ಹಿಡೋರು ಬರ್ತಾರೆ. ಆದಷ್ಟು ಸ್ವಲ್ಪ ಜಾಗೃತರಾಗಿ ಇರಬೇಕು. ಅಥವಾ ನೀವಿನ್ನೂ ಲವ್ ಲೈಫ್ನಲ್ಲಿ ಇಲ್ಲ, ಯಾರೂ ನಮಗಿಲ್ಲ ಅಂತ ಹೇಳಿದ್ರೆ ಸಿಂಗಲ್ ಲೈಫ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಹೊಸ ಸಂಬಂಧಗಳು ಪರಿಚಯವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ನಿದ್ರಾಹೀನತೆ ಕಾಣಬಹುದು. ಸ್ವಲ್ಪ ಆದಷ್ಟು ಯೋಗ ಧ್ಯಾನಗಳನ್ನು ಮಾಡುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ನಿಮ್ಮ ಆರೋಗ್ಯದ ಮೇಲೆ ಕಾಳಜಿಯನ್ನು ವಹಿಸಿ. ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಎಲ್ಲ ರೂಪದಲ್ಲೂ ಕೂಡ ಅದೃಷ್ಟ ಫಲ ಇದೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈ ತಿಂಗಳು ಕಷ್ಟಕರ ಆಗಬಹುದು. ಮತ್ತು ಪ್ರತಿನಿತ್ಯ ಅಭ್ಯಾಸವನ್ನು ಮಾಡುವವರಿಗೆ ಸಾಕಷ್ಟು ರೀತಿಯಾದಂಥ ಯಶಸ್ಸು ಕೂಡ ಕಟ್ಟಿಟ್ಟ ಬುತ್ತಿ. ಮತ್ತು ಇನ್ನು ಯಾರ್ಯಾರು ಮನೆಗಳನ್ನು ಕಟ್ಟಿರೋದಿಲ್ಲ ನೋಡಿ, ಅವರಿಗೆ ಈ ಒಂದು ತಿಂಗಳಿನಲ್ಲಿ ಮನೆ ಕಟ್ಟುವಂಥ ಯೋಗ, ಅದೇ ನಿಮಗೆ ದೊಡ್ಡ ರಾಜಯೋಗ. ಯಾಕೆಂದರೆ ಎಷ್ಟೋ ವರ್ಷಗಳಿಂದ ದುಡ್ಡುಗಳನ್ನು ಕೂಡಾಕಿರ್ತೀರ, ಆದರೆ ಆ ಮನೆ ಕಟ್ಟೋದಕ್ಕೆ ಆಗಿರೋದಿಲ್ಲ. ಅಂಥ ವ್ಯಕ್ತಿಗಳಿಗೆ ಮನೆ ಕಟ್ಟುವಂಥ ಯೋಗ ಇದೆ. ಅದರಿಂದ ನಿಮ್ಮ ಜೀವನವು ಕೂಡ ಸಮೃದ್ಧಿದಾಯಕವಾದಂಥ ಜೀವನ ಆಗುವಂಥ ಸಾಧ್ಯತೆ ಇದೆ. ಇದೇ ಸೂಪರ್ ಟೈಮ್ ಅನ್ನೋದು ನಿಮ್ಮ ಒಂದು ಜನ್ಮ ಜಾತಕನೂ ಕೂಡ ಹೇಳುತ್ತೆ. ಈ ಒಂದು ಅಂಜನ ಶಾಸ್ತ್ರವೂ ಕೂಡ ಹೇಳುತ್ತೆ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಇದನ್ನು ಹಂಚಿಕೊಳ್ಳಿ. ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ಒಳ್ಳೆಯದಾಗಲಿ. ಹರಿ ಓಂ. ಇಷ್ಟು ಸಿಂಹರಾಶಿಯ ಮೇ ತಿಂಗಳ ಭವಿಷ್ಯ 2026. ಒಳ್ಳೆಯದಾಗಲಿ. ಹರಿ ಓಂ.